ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಿ ಆರ್ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ 5 o'clock ಆಗಿದೆ. ಬಿ ಆರ್ ಹಿಲ್ಸಲ್ಲಿ ಬೆಳಗ್ಗೆನೇ ಫಸ್ಟ್ ಪೂಜೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಪೂಜೆ ನಮಗೆ 7:30 ಅಷ್ಟೊತ್ತಿಗಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ನಂಜನಗೂಡಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 1-2 hours ಆದರೂ ಬೇಕು ಟ್ರಾವೆಲ್ ಮಾಡೋಕ್ಕೆ ಅಂತ ನಾವು 5 o'clockಗೆ ಮನೆ ಬಿಟ್ಟಿದ್ದೀವಿ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಹೋಗೋದು. ನಾವು 2 ಕಾರಲ್ಲಿ ಹೋಗ್ತಾ ಇರೋದು. ನಮ್ಮ ಕಾರಲ್ಲಿ ನಾನು, ಅಜ್ಜಿ, ದೊಡ್ಡಮ್ಮ, ನನ್ನ ತಂಗಿ, ಅಮ್ಮ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ಕಾರಲ್ಲಿ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ಅಪ್ಪ ಎಲ್ಲರೂ ಇನ್ನೂ ಒಂದು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಮಾರ್ನಿಂಗೇ 5 o'clockಗೆ ನೋಡಿ ಸ್ಟ್ರೀಟ್ ಲೈಟ್ಸ್ ಹಾಕಿದ್ದಾರೆ ನಮ್ಮ ನಂಜನಗೂಡು ದೇವಸ್ಥಾನದ ರೋಡಲ್ಲಿ. ಇಲ್ಲವ ಗೋಳೂರು ತೆಗಿಬೇಕು. ಗೋಳೂರು ಗಂಟನೂ ಇದೆ ಗಂಟು, ನಾನೇ ತೆಗಿತಿದ್ದೀನಿ. ನಾವೆಲ್ಲರೂ ಆಲ್ಮೋಸ್ಟ್ ಬೇಗ ಎದ್ದಿದ್ದರಿಂದ ಫುಲ್ಲು ನಿದ್ದೆ ಬರ್ತಾಯಿತ್ತು. ಎಲ್ಲರೂ ಮಲ್ಕೊಂಬಿಟ್ಟಿದ್ವಿ. ವ್ಲಾಗ್ ಮಾಡ್ತಾ ಮಾಡ್ತಾ ನಾನು ಮಲ್ಕೊಬಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿದೆ. ಅದು ಎಚ್ಚರನೇ ಆಗೋಗಿತ್ತು. ಮತ್ತು ನಾವು ಬಿ ಆರ್ ಹಿಲ್ಸ್ ಆಲ್ಮೋಸ್ಟ್ ತಲುಪಿಬಿಟ್ಟಿದ್ವಿ ಫಾರೆಸ್ಟ್ನ. ಮತ್ತು ನಾವು ಆಲ್ಮೋಸ್ಟ್ ಎಲ್ಲರೂ ಹೋಗೋದೇ ಏನಾದ್ರು ಒಂದು ಪ್ರಾಣಿ ಸಿಗುತ್ತೆ ನೋಡೋಣ ಅಂತ ಅಂದ್ಕೊಂಡು ಅದೇ ಒಂದು ಎನರ್ಜಿಯಲ್ಲಿ ನಾವೆಲ್ಲರೂ ಆ ಕಡೆ ಈ ಕಡೆ ನೋಡ್ತಾ ಇದ್ವಿ, ಯಾವ್ದಾದ್ರು ಅನಿಮಲ್ ಸಿಗುತ್ತಾ ಅಂತ ಅಂದ್ಕೊಂಡು. ಆಮೇಲೆ ಏನು ಗೊತ್ತಾ ಗೈಸ್, ಇಲ್ಲಿ ಭಾಗ್ಯಶ್ರೀ ಮೆಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಾವೇನಾದ್ರು ಒಂದು ದಿನದ ಮುಂಚೆನೇ ನಾವು ಆರ್ಡರ್ ಮಾಡಿಬಿಟ್ಟು ನಮಗೇನು ಬೇಕು ತಿಂಡಿಗಳ ಲಿಸ್ಟ್ ಕೊಟ್ಟರೆ, ಜಾಸ್ತಿ ಜನ ಏನಾದ್ರು ಬರ್ತಾಯಿದ್ರೆ, ಒಂದು 10-15 ಮೆಂಬರ್ಸ್ ಆ ಥರ ಏನಾದ್ರು ಬರ್ತಿದ್ರೆ, ಹಿಂದಿನ ದಿನವೇ ನಾವು ಏನಾದ್ರು ಮೆನ್ಯೂ ಶೇರ್ ಮಾಡಿ ಅವ್ರಿಗೆ ಹೇಳಿದರೆ, ನಾವು ಬೆಟ್ಟಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅವರು ಊಟ ರೆಡಿ ಮಾಡಿ ಇಟ್ಟಿರ್ತಾರೆ. ಬಟ್ ನಾವು ನಿನ್ನೆ ಹೇಳಿರಲಿಲ್ಲ, ಇವತ್ತು ಹೋಗ್ಬೇಕಾದ್ರೆ ಹೇಳಿ ಬರಬೇಕಾದ್ರೆ ಮಾಡಿರ್ತಾರೇನೋ ಅಂತ ಅಂದ್ಕೊಂಡು ಹೋಗಿ ಕೇಳಿದ್ವಿ. ಬಟ್ ಅವರು ಹಿಂದಿನ ದಿನವೇ ಹೇಳಬೇಕಂತ ಹೇಳಿದ್ರು. ಸರಿ ಅಂತ ಬೇರೆ ಕಡೆ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಮುಂದೆ ಬಂದ್ವಿ. ನಮಗಂತೂ ಯಾವ ಪ್ರಾಣಿನೂ ಸಿಕ್ಕಿಲ್ಲ. ಹೋಗಬೇಕಿದ್ರೆ ಒಂದು ಪುಟಾಣಿ ಜಿಂಕೆ ಕೂಡ ನಾವು ನೋಡಲಿಲ್ಲ. ಯಾಕಂತ ಗೊತ್ತಿಲ್ಲ. ನಾವು ಅಂದ್ಕೊಂಡ್ವಿ ಬೆಳಗ್ಗೆ ಆಗಿದ್ದರಿಂದ ಅದು ಯಾವುದೂ ಬಂದಿರಲ್ಲ. ಸೊ ಒಂದು ಸ್ವಲ್ಪ ಬಿಸಿಲು ಬಂದಮೇಲೆ ಆಮೇಲೆಲ್ಲ ಆಚೆ ಬರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ವಾಪಸ್ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ನೋಡ್ಬೋದು ಅಂತ ಅಂದ್ಕೊಂಡು ಬಂದ್ವಿ. ಫೈನಲಿ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಇವಾಗ ನಾವು ಏನೇನು ಹರಕೆ ಇತ್ತು ಪ್ರತಿಯೊಂದನ್ನು ತೀರಿಸೋ ಟೈಮ್ ಬಂದಿದೆ. ಫಸ್ಟ್ ಪೂಜೆಗೇ ನಾವು ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಫಸ್ಟ್ ಪೂಜೆಗೇ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಇವಾಗ ನಮಗೆ 7 o'clock ಆಗಿದೆ. 7 ಅಲ್ಲ, ಇನ್ನೂ 10 minutes ಬೇಗನೆ ಬಂದಿದ್ದೀವಿ. ಬನ್ನಿ ಎಲ್ಲರೂ ಟೈಮ್. ಇವಾಗ ನಾವು ಸ್ಟೆಪ್ಸ್ ಹತ್ತೋಣ. ಏನಿದು ಫುಲ್ಲು ಚಳಿ ಆಗ್ತಿದ್ದು ಪಾದ. ಇದನ್ನ ತಗೋಬೇಕಲ್ಲಮ್ಮ, ಚೀಟಿ ತಗೋಬೇಕೇನೋ, ಏನು ಹೇಳ್ಬೇಕದು ಅಮ್ಮ. ತುಂಬ ಚಳಿ ಆಗ್ತಾಯಿದೆ. ನಮಗಂತೂ ಸಿಕ್ಕಾಬಟ್ಟೆ ಚಳಿ ಇತ್ತು. ನೀವೇನಾದರೂ ಯಾರಾದರೂ ಈ ಟೈಮಲ್ಲಿ ಮಾರ್ನಿಂಗೇ ಬರ್ತೀರಿ ಅಂತ ಹೇಳಿದ್ರೆ ಈ ಥರ ಏನಾದ್ರು ಸ್ವೆಟರ್ಸು, ಶಾಲ್ಸು ಎಲ್ಲ ಕ್ಯಾರಿ ಮಾಡಿ. ಸೊ ಚಳಿ ಕಡಿಮೆ ಆಗುತ್ತೆ. ಇಲ್ಲ ಅಂತ ಅಂದರೆ ಸಿಕ್ಕಾಬಟ್ಟೆ ಚಳಿ ಆಗುತ್ತೆ. ಅದು ಮೇಲೆ ಹೋದಾಗಂತೂ ಹೆವಿ ಚಳಿ ಆಗ್ಬಿಡುತ್ತೆ. ನಾವು 7ಗೆ ರೀಚ್ ಆಗಿಬಿಟ್ಟಿದ್ವಿ ಇಲ್ಲಿ. ಸೊ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. 7:30ಗೆ ಓಪನ್ ಆಗೋದು ಅಂತ ಹೇಳಿದ್ರು. ಸೊ ಹಾಫ್ ಆನ್ ಅವರ್ ಹಾಗೆ ಫೋಟೋಸು ಮತ್ತು ವ್ಯೂವ್ಸ್ನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ವಿ. ಇಲ್ಲಂತೂ ಹೆವಿ ಚಳಿ ಇತ್ತು ಗಾಯ್ಸ್. ಯಪ್ಪ ಎಷ್ಟು ಚಳಿ ಇತ್ತು ಅಂತ ಹೇಳಿದ್ರೆ, ನಾವೇನಾದ್ರು ಸ್ವೆಟರ್ಸ್ ಅಥವಾ ಏನು ಶಾಲ್ ಏನೂ ತಂದಿಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಇಲ್ಲಿಗೆ ಬರೋಕ್ಕಾಗ್ತಾನೇ ಇರಲಿಲ್ಲ. ಅದರಲ್ಲೂ ಬೇಗ ಎದ್ದಿದ್ದರಿಂದ ತಿಂಡಿ ಕೂಡ ಮಾಡಿರಲಿಲ್ಲ ಅಲ್ವಾ. ಸಿಕ್ಕಾಬಟ್ಟೆ ಚಳಿ ಆಗ್ತಾಯಿತ್ತು ಮತ್ತು ಹೊಟ್ಟೆ ತೊಳ್ಸಂಗೆ ಆಗ್ತಾಯಿತ್ತು.
ಮಾರ್ನಿಂಗ್. ಸೊ ಇವತ್ತು ನಾವು ಬಿಳ್ಗಿರಂಗನ ಬೆಟ್ಟಕ್ಕೆ ಬಂದಿದ್ದೀವಿ, ಬಿ ಆರ್ ಹಿಲ್ಸ್ಗೆ. ಅಲ್ಲಿಂದ ಫುಲ್ಲು 5 o'clockಗೆ ನಾವು ಮನೆ ಬಿಟ್ಟಿದ್ದರಿಂದ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಮಲ್ಕೊಂಬಿಟ್ಟಿದ್ವಿ, ಮತ್ತು ಇನ್ನೂ ಸ್ವಲ್ಪ ಸಿಕ್ಕಾಬಡಿ ಚಳಿ ಇತ್ತು, ಗೊತ್ತೇ ಆಗಲಿಲ್ಲ. ಆಮೇಲೆ ಮೇಲೆ ಬಂದಾಗಿಂದ ನಾನು ವೀಡಿಯೋ ಮಾಡ್ತಾ ಇರೋದು. ಇಲ್ಲಿ ನಾವು ಫಸ್ಟ್ ಪೂಜೆಗೆ ಬರಬೇಕಂತ ಅಂದ್ಕೊಂಡಿದ್ವಿ. ಆದರೆ ಈಗ ಫಸ್ಟ್ ಪೂಜೆಯಲ್ಲಿ ನೋಡಿ, ಇನ್ನು ದೇವಸ್ಥಾನದ ಬಾಗಿಲು ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ. ಇದು ಅಲ್ಮೇಲು ರಂಗನಾಯಕಿ ಅಮ್ಮನವ್ರ ಸನ್ನಿಧಿ. ಆಮೇಲೆ ಅದಕ್ಕೇ ಎಲ್ಲ ವೆಯ್ಟ್ ಮಾಡ್ಕೊಂಡಿದ್ದೀವಿ. ಇದು ಮೇನ್ ಹೋಗಬೇಕಿರೋ ಟೆಂಪಲ್ಲು. ಇದೇನೆ ಬಿಳ್ಗಿರಿ ರಂಗನಾಥ ಸ್ವಾಮಿ ಅವರ ಸನ್ನಿಧಾನ. ಮತ್ತು ಇನ್ನು ಪೂಜಾರಿ ಯಾರೂ ಬಂದಿಲ್ಲ. ಒಳಗಡೆ ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ರಿಸ್ಟ್ರಿಕ್ಟೆಡ್ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಅದಕ್ಕೇ ವೆಯ್ಟ್ ಮಾಡ್ಕೊಂಡಿದ್ದೀವಿ. ಗೈಸ್, ಎಲ್ಲ ಫುಲ್ಲು ಲಗೇಜ್ ಕ್ಯಾರಿಯರ್ಸ್ ಆಗಿಬಿಟ್ಟಿದ್ದೀವಿ. ಇವಾಗ ಎಲ್ಲ ಬಂದಿದ್ದಾರೆ. ಬಟ್ ನಮ್ಮ ಅಣ್ಣಂಗೆ ಇಲ್ಲೊಂದಷ್ಟು ಫೋಟೋ ಶೂಟ್ಸ್ ಆಗ್ತಾಯಿದೆ. ನೋಡಿ ಪೋಸ್ ಹೇಗೆ ಕೊಡ್ತಾ ಇದ್ದಾನೆ. ಇವಳು ಫೋಟೋ ಶೂಟರು. ಅವನಿಗೆ ಪೋಸ್ ಕೊಡೋಕ್ಕೆ ಬರ್ತಾಯಿಲ್ಲ, ಇವಳಿಗೆ ತೆಗಿಯೋಕ್ಕಾಗ್ತಾಯಿಲ್ಲ, ಹಂಗಾಗ್ತಾಯಿದೆ ನೋಡಿ. ಪೋಸ್ ಕೊಡೋ, ಪೋಸ್ ಕೊಡು ಅಭಿ, ತೆಗಿ ಒಂದು 4 ಫೋಟೋ. ಫೋಟೋಗಿಂತ ವಿಡಿಯೋಲ್ಲೇ ಚೆನ್ನಾಗಿ ಬರ್ತಾ ಇದೆ ಅನಿಸುತ್ತೆ. ಚಿಕ್ಕವನಿಗೆ ಫೋಟೋನೇ ತಗೊಟ್ಟಿಲ್ಲ. ನಿಂಗೆ ಫೋಟೋ ಬೇಕೇನೋ? ಏಕೆ 10 ಫೋಟೋ ತೆಗ್ದಿದ್ರೆ 10ರಲ್ಲೂ ಓಕೆ ಆಗೇ ಬಂದಿದೆ. ಪೋಸ್ ಚೆನ್ನಾಗಿ ಕೊಡ್ತಾ ಇಲ್ಲ ನೀನು. ಪೋಸ್ ಚೆನ್ನಾಗಿ ಕೊಟ್ಟರೆ ನೋಡಿ. ಮೆರವಣಿಗೆ ಪೂಜೆ ಎಲ್ಲ ಆಯಿತು. ಹೆಂಗೆ ಅನಿಸ್ತಮ್ಮ ಈಗ? ಚೆನ್ನಾಗಾಯಿತು. ದರ್ಶನ ಎಲ್ಲ ತುಂಬ, ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಕೇಳಿಸಲ್ಲ, ಏಕೆಂದರೆ ಮೈಕ್ ಇಲ್ವಲ್ಲ ನಮ್ಮ ಹತ್ರ, ಜೋರಾಗಿ ಮಾತಾಡಬೇಕು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು ಬೆಳಗ್ಗಿನ ದರ್ಶನ ಮಾಡಿ. ಫಸ್ಟ್ ಪೂಜೆ ನಮ್ಮದೇ. ಹೌದು, ಫಸ್ಟ್ ಪೂಜೆ ನಮ್ಮದೇ. ದೇವರ ಅಲಂಕಾರ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಕಡೆ ಅದು ಏನು ಪೂಜಾರಿ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಅಲ್ವಾ? ಬಂದಿದ್ದಾರೆ, ಈ ವರ್ಷಕ್ಕೆಲ್ಲ ಆಗಿದೆ. ಇನ್ನೊಂದು ಸಲ ಅಲಂಕಾರ ಮಾಡಿ ಆಮೇಲೆ ಬಾಗಿಲು ತೆಗಿತಾರೆ. ಒಟ್ಟಿನಲ್ಲಿ ಬೆಳಿಗ್ಗೆ ಇದ್ದಷ್ಟು ಚಳಿ ಇವಾಗೇನು ಅಷ್ಟಿಲ್ಲ. ಬಿಸಿಲು ಬರ್ತಾ ಇದೆ. ಬಟ್ ಅದೇ ಸ್ವಲ್ಪ ಚಳಿನೇ. ನಾವು ಬಂದಿದ್ದು ಆಲ್ಮೋಸ್ಟ್ 7 o'clock ಆಗಿತ್ತು ಬೆಳಗ್ಗೆನೆ. ಅದಕ್ಕೆ ತುಂಬ ಚಳಿ ಇತ್ತು. ಇವಾಗ ಎಷ್ಟು ಗಂಟೆ? ಈಗ ಪೂಜೆ ಎಲ್ಲ ಮುಗಿದಿದ್ದು 8:30. ನಾವು ಫಸ್ಟ್ ಪೂಜೆನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಇದ್ದು. ಅದಕ್ಕೇ ನಾವು ಅಷ್ಟು ಬೇಗ ಬಂದಿದ್ದು. ಅದರಲ್ಲೂ ನಂಜನಗೂಡಿಂದ ಬರಬೇಕಿತ್ತಲ್ವಾ. ಎಲ್ರಿಗೂ ಒಳ್ಳೇದು ಮಾಡಪ್ಪ. ಓಹೋ, ಕಾಯ್ಬೇಕಾ ಅಮ್ಮ? ಅರ್ಧ ಮತ್ತೆ ಅವನಿಗೆ ಫೋಟೋ ಶೂಟಿಂಗ್ ಈಗ. ಕೋತಿಗಳಿದೆ. ನನ್ನ ಫೋನ್ ಕಿತ್ಕೊಬಿಡುತ್ತಾ? ವಾವಲ್ವಾ? 1 ಸೆಕೆಂಡ್ ಅಲ್ಲಿಗೆ ಬರ್ತೀನಿ, ವೀವ್ ನೋಡ್ಕೊತೀನಿ. ಅದಕ್ಕೆ ಕಿತ್ಕೊಳಕ್ ನೋಡ್ತಾ ಇದ್ದೆ. ಅದು ಇವರು ಇದು ಮಾಡ್ತಾವ್ರೆ. ಅವರು ಸೂಪರ್ ಆಗಿದೆ. ಆ ಕೋತಿ ಇದೆಯಲ್ಲ, ಅದು
ಬ್ಯಾಗ್ನ ಕಿತ್ಕೊಳಕ್ಕೆ ನೋಡ್ತಿದ್ಯಂತೆ. ನೀ ಪಾಠ ಏನಂತ ಅಂದರೆ ಇಲ್ಲಿ ನಮ್ಮ ಅಣ್ಣನಿಗೆ ಇಲ್ಲೂ ಕೂಡ ಫೋಟೋ ಶೂಟ್ ಆಗ್ತಾ ಇದೆ. ಸ್ಮೈಲ್ ಅಂತೆ ಮಾಡು, ಬೇರೆ ಪೋಸ್ ಕೊಡು. ಅದೊಂದೇ ಕೊಡ್ತಿದ್ಯಾ ಅವಾಗ್ಲಿಂದ ಅಭಿ? ಬೇರೆ ಏನಾದ್ರು ಕೊಡು. ಯಾವ್ಯಾವು ಅಂತ ಅಂದರೆ ಏನು ದೊಡ್ಡಮ್ಮ, ಅವ್ನು ಕೊಡಬೇಕು. ಅವನು ಏನಾದ್ರು ಬೇರೆ ಇತ್ತು, ನೋಡ್ತಾ ಇರ್ತಾರಲ್ಲ ಫೋನು ಕಾಲ ಮೇಲೆ. ಇಲ್ಲಿ ನೋಡು ಬೆಂಚ್ ಇದೆ, ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೋಬೋತಾನೆ ಈ ಬೆಂಚಲ್ಲಿ. ಕುತ್ಕೊಳ್ಳೋ, ಏನಾಗಲ್ಲ, ಎಲ್ಲ ಗೊತ್ತಿರ್ಬೇಕು. ನೋಡು ನಡಿಗೆ ವಾಕಿಂಗ್ ಸ್ಟೈಲ್ ನೀಟಾಗಿ ನಡಿ. ಹಾಂ ನೋಡು ದೊಡ್ಡ ಮನೆಯೆಲ್ಲ ಹೇಳ್ತಾರೆ, ಬೇಗ ಬೇಗ ಸ್ವಲ್ಪ ಆಕ್ಟಿವ್ ಆಗಿರು. ಹಾಂ ಅಯ್ಯೋ ದೇವಾ, ನಿಜವಾಗ್ಲೂ ಇರೋದು ಹಿಂಗೆ ಅಂದರೆ ಎತ್ಬಿಟ್ಟು ಬೇರೆ ಕಡೆ ಕುತ್ಕೊ, ಇಲ್ಲಾಂದ್ರೆ ಎಂತ ನಡಿ. ಫೋಟೋಗಿಂತ ವೀಡಿಯೋನೇ ಪರವಾಗಿಲ್ಲ. ಸರಿ, ಇಷ್ಟೊಂದು ಫೋಟೋ ಶೂಟ್ ಎಲ್ಲ ಏನಕ್ಕೆ ನಡೀತಿರೋದು ಈಗ ಇವ್ನಿಗೆ? ಹಾಂ ಏನು ಕೇಳಿ, ಹುಡುಗಿ ಕಳ್ಸಕ್ಕಂತೆ ಅವ್ನಿಗೆ. ನೆಕ್ಸ್ಟ್ ಇಯರ್ ನಾವು ಮದುವೆ ಮಾಡ್ತಾ ಇದೀವಿ ಗೈಸ್. ನೋಡಿ ಹುಡುಗ ಇವನೇ ಇಲ್ಲ, ಅದಕ್ಕೆ ನಾವು ನಿಮಗೆ ಫೋಟೋ ಶೂಟ್ಸ್ನ ನೋಡ್ತಾ ಇದ್ದೀವಿ, ಫೋಟೋ ಶೂಟ್ಸ್ ಎಲ್ಲ. ಸ್ವೆಟರ್ ಗೈಸ್ ಏನು ಗೊತ್ತಾ, ನಮಗೆ ನಾವು ನೆಕ್ಸ್ಟ್ ಇಯರ್ ಅವನಿಗೆ ನಾನು ಹೇಳ್ದಂಗೆ ಮದುವೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಹುಡುಗಿ ಹುಡುಕ್ತಾ ಇದ್ದೀವಿ. ಅದಕ್ಕೆ ಇಲ್ಲ, ನಾವೇ ಇವನಿಗೆ ಹುಡುಗಿನ ನೋಡ್ತಾ ಇದ್ದೀವಿ. ಮನೇಲಿ ನೋಡ್ತಾರೆ. ಹಾಂ ಮನೇಲಿ ನೋಡ್ತಾರೆ, ಅದೇನೇ. ಬಟ್ ಅಂದರೂ ಹೇಳು, ನೆಕ್ಸ್ಟ್ ಇಯರ್ ಮಾಡ್ತೀವಿ ಅಲ್ವಾ. ಸೊ ಆವಾಗ ನಾವು ಮದುವೆ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಮದುವೆಗೆಲ್ಲನೂ ಚೆನ್ನಾಗೆ ರೆಡಿ ಆಗಿರ್ತೀನಲ್ಲ. ಸೊ ಆ ಥರ ಎಕ್ಸ್ಪೆಕ್ಟೆಡ್ ಹುಡುಗಿ ಸಿಕ್ಕಿದಾಳ ಇಲ್ವಾ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳಬೇಕಲ್ಲ. ಹೇಳಿ ಯಾವ್ಯಾವ ಎಷ್ಟಾರು ಯಾವ್ದಾರು ಸರಿ. ಇದೆಷ್ಟು ಸರ್? 100 ರೂಪಾಯಿ. ಹಾಗಾದ್ರೆ ಒಂದು 10 ರೂಪಾಯಿ ಬಾಕಿ. ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ತಿಂಡಿ ಇದು ಗುರುದರ್ಶಿನಿ ಹೋಟೆಲ್ ಅಂತ. ಎಸ್, ವಡೆ ಇಲ್ಲ ಸರ್. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದ ಜಾಗನೇ ಸಪ್ತಮಾತ್ರಿಕಾ ಚೌಡೇಶ್ವರಿ ದೇವಸ್ಥಾನಕ್ಕೆ. ಇದು ಬಿಳ್ಗಿರಂಗನ ಬೆಟ್ಟದಿಂದ 120 ಕಿಲೋಮೀಟರ್ಸ್ ದೂರದಲ್ಲಿದೆ. ಯಾವುದೋ ಒಂದು ಊರು ಹೇಳಿದ್ರು, ಆ ಊರು ಯಾವುದಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲಿಂದ 120 ಕಿಲೋಮೀಟರ್ಸಲ್ಲಿ ಇದೆ. ತುಂಬ ಚೆನ್ನಾಗಿದೆ. ನಾನು ನೋಡಿದ್ರಲ್ಲಿ ಒಂದು ಬೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಅಷ್ಟೊಂದು ನಮಗೆ ಪೂಜೆ ಎಲ್ಲ ಚೆನ್ನಾಗೆ ಮಾಡಿ, ಇಲ್ಲಿ ಈ ಥರ ಬಟ್ಟಲೆಲ್ಲ ಕೊಟ್ಬಿಟ್ಟು ನಮ್ಮ ಕೈಯಲ್ಲೇ ಅರ್ಚನೆ ಎಲ್ಲ ಮಾಡಿಸ್ತಾಯಿದ್ರು. ಸೊ ಇದ್ರ ಪ್ರೊಸೀಜರ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ನೀವೇನಾದ್ರು ಈ ಥರ BR ಹಿಲ್ಸ್ಗೆ ಏನಾದ್ರು ಹೋದರೆ ಆನ್ ದ ವೇ ಬರ್ತಾ ಸಪ್ತಮಾತ್ರಿಕಾ ಚೌಡೇಶ್ವರಿ ಟೆಂಪಲ್ ಅಂತ ಯಾರನ್ನಾರು ಕೇಳಿಕೊಂಡು ಈ ಜಾಗಕ್ಕೆ ಹೋಗಿ. ಸೊ ನಿಮಗೆಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿನೂ ಆಗುತ್ತೆ, ಇಷ್ಟನೂ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ನಮಗೆ ಅಂತ ಈ ಥರ ಫೋಟೋಸ್ ಕೊಟ್ಟರು. ಪ್ರತಿಯೊಬ್ಬರಿಗೂ ಈ ಥರ ಫೋಟೋಸ್ ಕೊಟ್ಟು ಪ್ರಸಾದ ಕೂಡ ಅಲ್ಲೇ ಇರುತ್ತಂತೆ. ಸೊ ಇದೇ ಥರ ವೀಡಿಯೋಸೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.